ಇದೀಗ ತಾನೇ ಈ ಒಂದು ಸನ್ಮಾನಗೊಳ್ಳುವರಲ್ಲಿ ಧರ್ಮಸಭೆ ಅನ್ನೋದಕ್ಕೆ ಒಂದು ಉದಾಹರಣೆ. ಯಾವುದು ಧರ್ಮ? ಇಲ್ಲೊಬ್ಬರಿಗೆ ಸನ್ಮಾನ ಆಯ್ತು, ಬಹಳ ಮಂದಿಗೆ ಆಯ್ತು. ಆತ ನಮ್ಮ ಆಶ್ರಮದ ವಿದ್ಯಾರ್ಥಿ. ಆದ್ರೆ ನೀವೆಲ್ಲ ಟಿವಿ ಒಳಗೆ ಆತನ ಬಹಳ ಖುಷಿಯಿಂದ ನೋಡ್ತಿರ್ತೀರಿ. ಯಾರು ಈಗ ಸನ್ಮಾನ ಅಂತ ಒಬ್ಬರು ಹೇಳಿ ನೋಡಿರಿ. ಇನ್ನೊಂದ್ ಸ್ವಲ್ಪ ಮುಂದುವರೆದ್ರೆ ಒಂದಿಷ್ಟು ಕ್ಲೂ ಕೊಡೋದಂತಾರಲ್ಲ, ಅನ್ಕೊಳ್ಳಿ. ಮುಸ್ಲಿಂ ಧರ್ಮದವರು ಉಜ್ಜಯಿನಿ ಜಗದ್ಗುರುಗಳು ಬಹಳ ಬೇಕಾದ ಹುಡುಗ. ಮುಸ್ಲಿಮರಾಗಿದ್ರು ಟಿವಿ ಒಳಗ ಹಣಿ ಮೇಲೆ 3 ಬೆರಳು ಭಸ್ಮ ಹಚ್ಚಿಕೊಂಡು ಮಾಡ್ತಾರೆ. ಓ, ಕೈಯಾಗ ಉತ್ತರ ಕೊಟ್ರಿ ನೀವು. ನಾ ಬಾಯಾಗ ಬರ್ತೈತೆ ಅಂತ ನಾ ಮಾಡಿದ್ದೆ, ಕೈಯಾಗ ಬಂದ ಹತ್ರು ಸಾಬ್ ಅಲ್ಲ, ಸಕ್ರು ಸಾಬ್. ನಮ್ಮ ಆಶ್ರಮ ನನ್ನ ಅಭಿಪ್ರಾಯದೊಳಗೆ ನಮ್ಮ ರಾಜ್ಯದಲ್ಲಿರ್ಬೋದು, ಹೊರ ರಾಜ್ಯದಲ್ಲಿರ್ಬೋದು, ಎಲ್ಲ ಆಶ್ರಮದ ಅಧಿಪತಿಗಳು, ಆಶ್ರಮದ ವ್ಯವಸ್ಥಾಪಕರು ಧರ್ಮಸಭೆಗಳನ್ನ ಮಾಡ್ತಾರೆ. ನಾವು ನಮ್ಮ ಮಠದಾಗ ಧರ್ಮಸಭೆ ಮಾಡ್ತೀವಿ. ಧರ್ಮಸಭೆಗಳನ್ನ ಮಾಡೋದು ಬಹಳ ಸುಲಭದ, ಧರ್ಮ ಕಾರ್ಯಗಳನ್ನ ಮಾಡೋದು ಬಹಳ ಕಷ್ಟ ಇದೆ. ಈ ವೀರೇಶ್ವರ ಪುಣ್ಯಾಶ್ರಮ ಎಂತಹ ಧರ್ಮ ಕಾರ್ಯ ಮಾಡಿತು ಅಂತಂದ್ರೆ, ಒಬ್ಬ ಮುಸ್ಲಿಂ ಹುಡುಗನಿಗೆ ಇಟ್ಟುಕೊಂಡು ವಿದ್ಯೆಯನ್ನ ಕೊಟ್ಟಿದ್ದು ನಿಜವಾದ ಧರ್ಮ ಕಾರ್ಯ ಅಂತಕ್ಕಂಥದ್ದು. ಆತ ಆಶ್ರಮದಲ್ಲಿ ಬಂದು ಅಭ್ಯಾಸ ಮಾಡಿದ ಮೇಲೆ ಪ್ರಶಸ್ತಿಯನ್ನ ತೆಗೆದುಕೊಳ್ಬೇಕಾದ್ರೆ, ಅಥವಾ ಒಂದು ದೂರದರ್ಶನದಲ್ಲಿ ಹಾಡಬೇಕಾದ್ರೆ, ವೀರಶೈವ ಧರ್ಮದ ಈ ಭಸ್ಮವನ್ನ ಹಣಿ ಮೇಲೆ ಹಚ್ಚಿಕೊಂಡ ಹಾಡಿದ್ನಲ್ಲ, ನನಗೆ ಬಹುಶಃ ಅವತ್ತಾದ ಆನಂದ ಇನ್ನೆಂದೂ ಕೂಡ ಟಿವಿ ಮುಂದೆ ಆಗಿಲ್ಲ ಅಂತಕ್ಕಂಥದ್ದು. ಮೊದಲನೇದಾಗಿ ನಾನು ಟಿವಿ ಕೂಡ ಆಕಸ್ಮಿಕ ಹಚ್ಚಿಬಿಟ್ಟೆ ಯಾರೋ ಒಂದು ಮನೆಯೊಳಗೆ. ಅವ್ರು ಹಚ್ಚಿದ್ರು ನಾನು ನೋಡಿದೆ. ಹಾನಗಲ್ ಕುಮಾರ್ ಮಹಾಸ್ವಾಮಿಗಳವರ ಕನಸು, ಪಂಚಾಕ್ಷರ ಪುಟ್ಟರಾಜ ಗವಾಯಿಗಳವರ ಪರಿಶ್ರಮ ಸಾರ್ಥಕ ಆತು, ನಿಜವಾದ ದೇಶಕ್ಕೆ ಮಾದರಿ ಆತು ಅಂತ ಹೇಳಿ ಅವತ್ತಿನ ಹನಿ ಮೇಲಿನ ಭಸ್ಮವನ್ನು ನೋಡಿ ನಾನು ಅನ್ಕೊಂಡೆ. ನಾನು ಜಂಗಮರಾಮ, ನಾ ಬಣಜಿಗರವ, ನಾ ಪಂಚಮಸಲರವ, ನಾ ಗಾಣಿಗೆರವ, ನಾ ಲಿಂಗಾಯತ ರೆಡ್ಡರವ ಅಂತ ಹಿಂಗೇನು ಒಳಪಂಗಡದವ್ರದಾರಲ್ಲ, ಇವ್ರು ಯಾರೂ ಹಣಿ ಮೇಲೆ ಭಸ್ಮ ಹಚ್ಕೊಂಡು ಟಿವಿಗೆ ಹೋಗಂಗಿಲ್ಲ. ಇವ್ರು ಮರ್ಯಾದೆ ಹೋಗಿತ್ತು. ನಮ್ಮ ವೀರಶೈವ ಲಿಂಗಾಯತರಿಗೆ ಮಾದರಿ ಯಾರಪ್ಪ ಅಂತಂದ್ರ ಆ ಆಶ್ರಮದಲ್ಲಿ ಕಲ್ತಿರುವಂತ ಮುಲ್ಲ ನಿಜವಾದ ಧರ್ಮದ ಒಂದು ದಾರಿ ಒಳಗೆ ನಡೆದಿರುವ ದಾರಿ. ಬಹಳ ಆನಂದ ಆಗಿದೆ. ಇಲ್ಲಿ ಧರ್ಮಸಭೆ ಅಂತ ಹೆಸರಿಟ್ಟಿದ್ದಕ್ಕೂ, ವೀರಶೈವ ಧರ್ಮದ ಒಂದು ಪರಂಪರೆಯಲ್ಲಿರುವ ಆಶ್ರಮ ಮುಸ್ಲಿಂ ಧರ್ಮದ ಒಬ್ಬ ಹುಡುಗನನ್ನು ಒಳಗೆ ತಗೊಂಡು ಆತನಿಗೆ ವಿದ್ಯೆಯನ್ನ ಕೊಡುತ್ತೆ ಅಂತಂದ್ರೆ, ಆತ ಮುಂದೇನ್ ಮಾಡಿದ ಅಂತಂದ್ರ, ನೀವು ನನಗೆ ಸಾಮರಸ್ಯ ಮಾಡಿಕೊಂಡ್ರೆ ನಾನು ಇದನ್ನು ಸಾಮರಸ್ಯ ಮಾಡಿಕೊಳ್ತೀನಿ ಅಂತಂದ. ಯಾವುದು ಧರ್ಮ ಅಂತಂದ್ರ ಎಲ್ಲಿ ದಯೆ ಇದೆ ಇಲ್ಲ ಅದು ಧರ್ಮ. ಧರ್ಮ ಅಂದ್ರೆ ಹೇಳೋದಲ್ಲ, ಧರ್ಮ ಅಂದ್ರೆ ನಡೆಯೋದು. ಇಲ್ಲಿ ಕೇವಲ ಧರ್ಮಸಭೆ ಅಂತ ಹೆಸರನ್ನ ಇಟ್ಟಿದ್ದಾರೆ ಪತ್ರಿಕೆಯಲ್ಲಿ. ಸರ್ವಧರ್ಮ ಸಮ್ಮೇಳನ ಅಂತಲ್ಲ, ವೀರಶೈವ ಧರ್ಮ ಸಮ್ಮೇಳನ ಅಂತಲ್ಲ, ಏನೂ ಅಲ್ಲ. ಧರ್ಮ ಸಮ್ಮೇಳನ, ಧರ್ಮಸಭೆ. ಧರ್ಮ ಅಂದ್ರೆ ಇಷ್ಟೇ ಪುಣ್ಯಾತ್ಮರೆ, ಎಲ್ಲರನ್ನ ಪ್ರೀತಿಯಿಂದ ನೋಡೋದು, ಎಲ್ಲ ಪ್ರಾಣಿಗಳ ಮೇಲೆ ದಯೆಯನ್ನ ತೋರಿಸೋದು. ನಾನು ಒಂದು ವಚನ ಹೇಳಿದೆ ಪ್ರಾರಂಭಕ್ಕೆ, ಬಸವಣ್ಣವರು, ದಯವಿಲ್ಲದ ಧರ್ಮ ಆವುದು. ಬಹಳ ಮಹತ್ವದ ಪ್ರಶ್ನೆ ಅವರು ಬಸವಣ್ಣವರು. ಯಾವ ಧರ್ಮದಲ್ಲಿ ದಯ ಇಲ್ಲಲ್ಲ ಅದು ಧರ್ಮ ಅಲ್ಲ ಅಂತ ಹೇಳ್ತಾರೆ ಅವರು. ದಯವಿಲ್ಲದ ಧರ್ಮ ಆವುದು. ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ. ಎಲ್ಲ ಪ್ರಾಣಿಗಳ ಮೇಲೆ ದಯೆಯನ್ನ ತೋರಿಸಿದ್ರೆ ಅದು ಧರ್ಮ. ಯಾರಲ್ಲಿ ದಯ ಇಲ್ಲ ಅವರನ್ನ ದೇವರು ಅಲ್ಲ, ಅರ್ಥಾತ್ ಅವರು ಧರ್ಮದ ಮಾರ್ಗದೊಳಗೆ ಇಲ್ಲ. ಇಷ್ಟೇ ಧರ್ಮ ಅಂದ್ರೆ. ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾನವಕ್ಕೂ ನೆರಮನೆ ಒಕ್ಕು ಸರ್ವಜ್ಞ ಅಂತ ನೋಡಿ.
ಎಲ್ಲರೂ ನನ್ನ ಹಾಗೆ ಅನ್ನುವ ಭಾವನೆಯನ್ನ ನಾನು ತಾಳ್ಕೊಳ್ಳೋದು. ನಾನು ಸುಖವಾಗಿರಬೇಕು ಅನ್ನೋದು ಅತ್ಯಂತ ಸಹಜ. ಆದರೆ ನನ್ನ ಹಾಗೆ ಎಲ್ಲರೂ ಸುಖವಾಗಿರ್ಬೇಕು ಅಂತ ತಿಳ್ಕೊಳ್ಳೋದೇನೈತಲ್ಲ, ಅದು ಧರ್ಮ. ಯಾವ ಧರ್ಮ ಬಹಳ ಶ್ರೇಷ್ಠ ಅಂತ ಪ್ರಶ್ನೆಯನ್ನು ಹಾಕಿಕೊಂಡ್ರೆ, ಒಳ್ಳೆಯ ದಾರಿಯೊಳಗೆ ಹೋಗುವ ವ್ಯಕ್ತಿಯ ನಡತೆ ಏನೈತಲ್ಲ, ಅದು ನಿಜವಾದ ಧರ್ಮ. ಇಲ್ಲಿ ಬಹಳಷ್ಟು ಧರ್ಮಗಳದಾವ. ಹಿಂದೂ ಅಂತದ, ಮುಸ್ಲಿಂ ಅಂತದ, ಬೌದ್ಧ ಅಂತದ, ಜೈನ್ ಅಂತದ, ಕ್ರಿಶ್ಚಿಯನ್ ಅಂತದ, ಯಹೂದಿ ಅಂತದ, ಸಿಖ್ ಅಂತದ, ಪಾರ್ಸಿ ಅಂತೈತಿ, ರಗಡ್ ಧರ್ಮದವೇ. ಆದ್ರೆ ಎಲ್ಲ ಧರ್ಮಗಳಲ್ಲಿ ದಯಾ ಇಲ್ಲ ಅಂತಂದ್ರೆ ಅದು ಧರ್ಮ ಅನಿಸಿಕೊಳ್ಳೋದಿಲ್ಲ. ಮುಖ್ಯವಾಗಿ ಮನುಷ್ಯನಿಗೆ ಆ ಧರ್ಮದ ವ್ಯಾಖ್ಯಾನವನ್ನ ತಿಳ್ಕೊಳ್ಬೇಕಾಗಿತ್ತು ಅಂತಂದ್ರೆ ಬೇರೆ ಏನೂ ಇಲ್ಲ. ಧರ್ಮ ಅಂದ್ರೆ ಒಳ್ಳೆ ದಾರಿ ಒಳಗೆ ಹೋಗೋದು, ಒಳ್ಳೆ ಕೆಲಸಗಳನ್ನು ಮಾಡೋದು, ಎಲ್ಲರನ್ನ ಪ್ರೇಮದಿಂದ ನೋಡೋದೇನೈತಲ್ಲ, ಅದು ನಿಜವಾದ ಧರ್ಮ. ಸಂಸ್ಕೃತದಲ್ಲಿ 2 ವಾಕ್ಯಗಳು ಬರ್ತಾವೆ, ಸತ್ಯಂ ವದ ಧರ್ಮಂ ಚರ ಅಂತ ಹೇಳಿ. ಧರ್ಮ ಅಂದ್ರೆ ಹೇಳೋದಲ್ಲ, ಧರ್ಮ ಅಂದ್ರೆ ನಡೆಯೋದು ಅಂತ. ಯಾವುದನ್ನ ನಡಿಬೇಕಾಗೈತಲ್ಲ ಅದನ್ನ ನಾವು ನುಡಿದು ಹೇಳಬೇಕಾಗಿದೆ. ಮಾತಾಡೋದು ಧರ್ಮ ಅಲ್ಲ, ಅದರ ಪ್ರಕಾರ ನಡೆಯೋದು ಧರ್ಮ. ನನ್ನ ಧರ್ಮದವರನ್ನ, ನನ್ನ ಪಂಗಡದವರನ್ನ ನಾನು ಪ್ರೀತಿ ಮಾಡೋದು ಧರ್ಮ ಅಲ್ಲ. ಎಲ್ಲರನ್ನ ಸಮಾನ ದೃಷ್ಟಿಯೊಳಗೆ ನೋಡೋದೇನೈತಲ್ಲ, ಅದು ನಿಜವಾದ ಧರ್ಮ ಅನ್ನುವಂಥದ್ದು. ಬಹುಶಃ ಆಶ್ರಮ ಹುಟ್ಟಿದ ಮೇಲೆ ಇವತ್ತಿನವರೆಗೂ ಕೂಡ ಒಂದೇ ಒಂದು ವ್ಯಕ್ತಿಯಲ್ಲಿ ಜಾತಿಯನ್ನು ನೋಡಲಾರದೆ ಎಲ್ಲರನ್ನ ಸಮಾನವಾಗಿ ಪ್ರೀತಿ ಮಾಡಿದ ಯಾವುದಾದ್ರೂ ಒಂದು ಸಂಸ್ಥೆ ಇದ್ರೆ ಅದು ವೀರೇಶ್ವರ ಪುಣ್ಯಾಶ್ರಮ. ಅದು ನಿಜವಾದ ಧರ್ಮದ ಮಾರ್ಗದೊಳಗೆ ನಡೆದಿದೆ. ಆಯಾ ಧರ್ಮದ ಸ್ಥಾಪಕರ ಮೇಲೆ ಕೆಲವು ಜನರಿಗೆ ನಂಬಿಕೆ ಇರಲಿಲ್ಲ, ಪ್ರೇಮ ಇರ್ಲಿಕ್ಕಿಲ್ಲ, ಗೌರವ ಇರ್ಲಿಕ್ಕಿಲ್ಲ. ಆದ್ರೆ ಆಶ್ರಮಕ್ಕೆ ಬಂದು ಸೇರುವ ಪ್ರತಿ ಮಗುವಿಗೆ ಆಶ್ರಮದ ಬಗ್ಗೆ ಆಗಲಿ, ಪಂಚಾಕ್ಷರ ಪುಟ್ಟರಾಜ ಗವಾಯಿಗಳವರ ಬಗ್ಗೆ ಆಗಲಿ, ಹಾನಗಲ್ ಕುಮಾರ ಮಹಾಸ್ವಾಮಿಗಳವರ ಬಗ್ಗೆ ಆಗಲಿ ಅಪಾರವಾದ ಶ್ರದ್ಧೆ, ಗೌರವ ಇರ್ತದೆ. ಕಾರಣ ಅಂತಂದ್ರ ಅವರು ಆ ರೀತಿ ನಡೆದು ತೋರಿಸಿರ್ತಕ್ಕಂಥದ್ದು. ಧರ್ಮ ಅಂದ್ರೆ ತಾವು ಇಷ್ಟು ತಿಳ್ಕೊಂಡು ಬಿಟ್ಟರೆ ಸಾಕು, ಎಲ್ಲರನ್ನ ಪ್ರೇಮದಿಂದ ನೋಡೋದು, ಕನಿಕರದಿಂದ ನೋಡೋದು ಅನ್ನುವಂಥದ್ದು. ಆದ್ರೆ ನಮಗೆ ಅದನ್ನ ತಿಳ್ಕೊಳ್ಳೋದು ಬೇರೆ ಬೇರೆ ಇರ್ತಿತ್ತು. ಒಂದು ಉದಾಹರಣೆ ಹೇಳೋದಂತಂದ್ರೆ, ನಿಮ್ಗ ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ಅಂದ ಕೂಡ್ಲೇನೆ ಯಾವನೊಬ್ಬ ಹಿಂಗ ಭಾಷಣ ಕೇಳ್ದ. ಅವ ದಿನ ಕುದುರೆ ಮೇಲೆ ಹೋಗ್ತಿದ್ದ ಕೆಲ್ಸಕ್ಕೆ ಹೋಗ್ತಿದ್ದ. ಎಲ್ಲಾ ಪ್ರಾಣಿಗಳ ಮೇಲೆ ದಯಾ ತೋರಿಸ್ಬೇಕಂದ ಕೂಡಲೇ ಆ ಕುದುರೆ ಹೊಟ್ಟೆಲಿತ್ತಂದ್ರೆ ಗೊತ್ತಾಗ್ತಲ್ಲ ನಿಮ್ಗೆ. ಆ ಕುದುರೆ ಹೊಟ್ಟೆಲಿತ್ತು. ಅವ ಏನ್ ಮಾಡಿದ ಅಂತಂದ್ರ ಕುದುರೆ ಮೇಲೆ ಹುಲ್ಲು ಹೇರಿ ಆ ಹುಲ್ಲಿನ ಮೇಲೆ ಕುತ್ಕೊಂಡು ಬರ್ತಿದ್ದಾವ ದಿನ. ಒಂದು ದಿವಸ ಯಾರೋ ಧರ್ಮದ ಬಗ್ಗೆ ಭಾಷಣ ಮಾಡಿಬಿಟ್ರು, ಎಲ್ಲ ಪ್ರಾಣಿಗಳ ಮೇಲೆ ದಯಾ ತೋರಿಸೋದೇ ಧರ್ಮ ಅಂತ ಹೇಳಿದ್ರಲ್ಲ. ಅವತ್ತವ ಹುಲ್ಲನ್ನ ಕುದುರೆ ಮೇಲೆ ಹಾಕಲಿಲ್ಲ, ತಾನು ಕುತ್ಕೊಂಡು ತನ್ನ ತಲೆ ಮೇಲೆ ಹುಲ್ಲಿನ ಹುರಿ ಹೊತ್ಕೊಂಡ್ ಬಂದಂತವ. ಇದೇನು ಉಂಟಪ್ಪ, ತಲೆ ಮೇಲೆ ಹುಲ್ಲಿನ ಹೊರೀಲಿ ಕುದುರೆ ಮೇಲೆ ನಿನ್ನ ಭಾಷಣ ಮಾಡ್ಯಾರ್ರಿ, ನಾ ಕೇಳ್ಕೊಂಬಂದಿನಿ ಎಲ್ಲಾ ಪ್ರಾಣಿಗಳ ಮೇಲೆ ದಯಾ ಇರ್ಬೇಕಂತಾರ, ಅದಕ್ಕೆ ಅದ್ರ ಮೇಲೆ ವಜ್ಜೆ ಬೀಳಬಾರ್ದಂತ ನಾ ಹೊತ್ಕೊಂಡಿನಿ. ಅವ ಎದ್ರ ಮೇಲೆ ಕುಂತಿದ್ದ? ಅದ್ರ ಮೇಲೆ ಕುಂತ. ನಾವು ಹಂಗ ನಾವು ಕೆಲವು ಮಂದಿ ತಿಳ್ಕೊಂಡಿವಿ ಧರ್ಮದ ಭಾರ ಕಡಿಮೆ ಮಾಡಾಕತ್ತೀವಂತ ನಾವು ತಿಳ್ಕೊಂಡಿವಿ. ನಿಜವಾಗ್ಲೂ ನಾವು ಧರ್ಮಕ್ಕೆ ಭಾರ ಆಗಿರ್ತೀವಿ ಹೊರತಾಗಿ ನಿಜವಾದ ಧರ್ಮನ ಅದ್ರ ಭಾರ ಕಡಿಮೆ ಮಾಡೋರಲ್ಲ. ನಾವು ಧರ್ಮದ ಒಂದು ಪ್ರಜ್ವಲನೆಗೆ ಕಾರಣರಾಗಬೇಕಾಗಿದ್ರೆ, ಆ ಧರ್ಮದ ಏಳಿಗೆಗೆ ಕಾರಣರಾಗಬೇಕಾಗಿತ್ತು ಅಂತಂದ್ರೆ ಎಲ್ಲರ ಮೇಲೆ ಪ್ರೇಮವನ್ನ ತೋರಿಸೋದು, ನಮ್ಮ ಕೈಲಾದ ಮಟ್ಟಿಗೆ ಎಲ್ಲರನ್ನ ಎತ್ತುವಂತಹ ಪ್ರಯತ್ನವನ್ನ ಮಾಡೋದು, ನಮ್ಮ ಕೈಲಾದ ಮಟ್ಟಿಗೆ ಎಲ್ಲರನ್ನ ಬೆಳೆಸುವಂತಹ ಪ್ರಯತ್ನ ಮಾಡೋದೇನೈತಲ್ಲ, ಅದು ಧರ್ಮದ ದಾರಿ ಎನ್ನುವಂತದ್ದನ್ನು ನಾವಿಲ್ಲಿ ಹೇಳ್ಬೇಕಾಗಿದೆ. ಕೀರ್ತನ ಸಮ್ಮೇಳನ ಅಂತ ಒಂದು ಹೆಸರಿದೆ ಇದರೊಳಗೆ. ನಮ್ಮ ಆಶ್ರಮದ ಎಲ್ಲಾ ಕೀರ್ತನಕಾರರು ಎಂದು ಹೋದವರಿರ್ಬೋದು, ಈಗ ಕೀರ್ತನ ಮಾಡೋರಿರ್ಬೋದು, ಮುಂದೆ ಕೀರ್ತನ ಮಾಡೋರಿರ್ಬೋದು, ಯಾವ ಧರ್ಮದ ಕೀರ್ತನ ಮಾಡಿದ್ರು ಅಂತಂದ್ರೆ ಒಂದೇ ಒಂದು ನಾವು ಹೊರಗೆ ಹೇಳಿಕೊಳ್ಳುವಂತ ಧರ್ಮದ ಕೀರ್ತನ ಮಾಡಲಿಲ್ಲ, ನಿಜವಾದ ಮಾನವೀಯ ಮೌಲ್ಯಗಳನ್ನ ತೋರಿಸುವಂತಹ ಕೀರ್ತನೆಗಳನ್ನ ಆಶ್ರಮದವರು ಮಾಡಿದ್ರು ಅಂತಕ್ಕಂಥದ್ದು, ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಇಲ್ಲಿ ಕನ್ನಡ ನಾಡಿನ ತುಂಬಾ ನಮ್ಮ ಆಶ್ರಮದವರು ಎಲ್ಲರ ನೋವನ್ನ ನಿವಾರಣೆ ಮಾಡ್ಲಿಕ್ಕಾಗಿ ಹಳ್ಳಿ ಒಳಗೆ ಹೋಗಿ ಹಾಡಿದರು.
ಬಾರಿಸಿದರು, ಕೀರ್ತನೆಗಳನ್ನು ಮಾಡಿದರು, ಪ್ರವಚನಗಳನ್ನು ಮಾಡಿದರು, ಪುರಾಣಗಳನ್ನು ಹೇಳಿದರು. ಅವರು ಹೋದ್ರು ಒಂದು ಊರಿಗೆ ಅಂತಂದ್ರೆ ಇಡೀ ಊರು ಸಂಭ್ರಮ ಪಡಬೇಕು. ಅಂದ್ರೆ ಇವರು ಮಾಡಿ ಬಂದಿದ್ದೇನು ಆಶ್ರಮದವರು ಅಂತಂದ್ರೆ ಧರ್ಮ ಕಾರ್ಯವನ್ನ ಮಾಡಿ ಬಂದರು. ನಮ್ಮ ಆಶ್ರಮದ ಕಲಾವಿದರು ಎಲ್ಲಾದ್ರೂ ಕಾರ್ಯಕ್ರಮ ಮಾಡುವಾಗ ನಾನೇನಾದ್ರೂ ಒಂದು ದಿವಸದ ಮಟ್ಟಿಗೆ ಹೋದೆ ಅಂತಂದ್ರೆ ಅಲ್ಲಿ ನಾನು ಹೇಳೋದು ಒಂದೇ ಮಾತು ಮುಖ್ಯವಾದದ್ದು, ನಮ್ಮ ಆಶ್ರಮದವರು ನಿಮ್ಮನ್ನೆಲ್ಲ ಖುಷಿ ಪಡಿಸಿಬಿಡ್ತಾರೆ ಇಡೀ ಊರು ಮಂದಿನ, ನೀವು ಅವ್ರನ್ನ ಹೋಗುವಾಗ ಒಂದಿಟ್ಟು ಖುಷಿ ಪಡಿಸಿ ಕಳಿಸಿ ಬಿಡ್ರಿ ಅಂತ ನಾನೊಂದು ಮಾತು ಹೇಳ್ತಿರ್ತೇನೆ. ನಿಮ್ಗೆಲ್ಲ ಗೊತ್ತಲ್ಲ, ಈ ಆಶ್ರಮಕ್ಕೆ ನೀವು ಪ್ರವಚನಕ್ಕೆ ಪುರಾಣಕ್ಕೆ ಕರಿಯಾಕ ಬಂದ್ರಿ ಅಂತ ತಿಳ್ಕೊರಿ. ನೀವೇನ್ ಮಜಾ ಮಾಡ್ತೀರಿ ಅಂತಂದ್ರ ಬಹಳ ಶಾಣೆ ಇರ್ತೀರಿ ನೀವು ಪುರಾಣ ಪ್ರವಚನ ಕರಿಯಾಕ ಬರೋರು. ಇಲ್ಲಿ ಬಂದು ಕೇಳೋದೇನಪ್ಪಾ ನಿಮ್ದಂತಂದ್ರ ಈ ಆಶ್ರಮದೊಳಗ ಚಲೋ ಹೇಳೋರು ಯಾರ್ರಿ? ಮೊದಲನೇ ಪ್ರಶ್ನೆ ನಿಮ್ಗೆ ಯಾರೋ ಒಂದು ಹೆಸರು ಹೇಳ್ತಾರ. ಈಗ ಆ ಹೆಸರು ನಾ ಹೇಳಿದೆ ಅಂತಂದ್ರೆ ಇಡೀ ಆಶ್ರಮದವ್ರಲ್ಲ ಸಿಟ್ಟಕ್ಕ ನನ್ನ ಮೇಲೆ ಅವನ್ನ ಬೇಕಾಗಿದ್ದೇನೆ ಈ ಸ್ವಾಮಿಗೆ ಅಂತೇಳಿ. ಅದು ಧರ್ಮ ಅಲ್ಲಲ್ಲ. ಆಶ್ರಮದವ್ರು ಅಂದ್ಬಿಟ್ರೆ ಧರ್ಮ ಆಗುತ್ತೆ, ಒಬ್ಬರ ಹೆಸರು ಹೇಳಿದ್ರೆ ಧರ್ಮ ಆಗುತ್ತದೆ. ಯಾರು ಬಹಳ ಚಲೋ ಹೇಳ್ತಾರೆ ಅಂತ ಕೇಳ್ತಾರ ಅವ್ರು, ಹಳ್ಳಿ ಕಮಿಟಿ ಮಂದಿ, ಪಟ್ಟಣದವ್ರು ಇರ್ಬೋದು. ಒಂದ್ ಯಾವ್ದೋ ಹೆಸರು ಹೇಳಿದ ಕೂಡಲೇ ಇಲ್ಲೊಂದು ಕೆಟ್ಟ ಕೆಲಸ ಮಾಡ್ತಾರ. ಬಹಳ ಚಲೋ ಹೇಳ್ಬೇಕು, ಕಡಿಮೆ ದುಡ್ಡು ತಗೋಬೇಕು. ಇದು ಹೆಂಗೈತಿ? ಚಲೋ ಹೇಳೋರು ಬೇಕಂತ ಹೇಳೋದು ಧರ್ಮ, ನಾವು ಒಪ್ಕೊಂತೀವಿ. ನೀವು ಚಲೋ ಬೇಕಂತೇನು ಅಪೇಕ್ಷೆ ಪಡ್ತಿರಲ್ಲ, ಅದು ಧರ್ಮ. ಅದು ಮುಂದಿದ್ದೇನೈತೆ ನೋಡ್ರಿ, ಅದು ಅಧರ್ಮ. ಯಾವುದು? ಅವ್ರು ಕಡಿಮೆ ರೊಕ್ಕ ತಗೋಬೇಕು ಅಂತ. ಬಜಾರ್ದೊಳಗ ಬಹಳ ಚಲೋ ಕಿಮ್ಮತ್ತಿನ ವಸ್ತು ತಗೊಂಡು ಕಡಿಮೆ ರೊಕ್ಕ ಕೊಟ್ರೆ ಏನಾದ್ರು ಕೊಡ್ತಾರ? ನಾವು ಕೊಡುದಿಲ್ಲ. ಆಶ್ರಮದವರು ಏನ್ ಮಾಡ್ತಾರ ಅನ್ನೋದು ಬಹಳ ಜನರಿಗೆ ಗೊತ್ತಿಲ್ಲ. ಆಶ್ರಮದವ್ರು ಏನ್ ಮಾಡಿದ್ರು ಅಂತಂದ್ರೆ ಇಡೀ ನಾಡಿನ ದುಃಖವನ್ನ ನಿವಾರಣೆ ಮಾಡಿದ್ರು, ಇಡೀ ಜನರನ್ನ ಖುಷಿ ಪಡಿಸಿದ್ರು. ಬಹುಶಃ ಹಿಂದ ಕೆಲವು ಜನ ಕಲಾವಿದರಿದ್ರು, ಒಂದೊಂದು ಸಾರಿ ಜನರನ್ನ ನಗಸಾಕ್ ಹತ್ತಿ ಬಿಟ್ರೆ ಅರ್ಧರ್ಧ ತಾಸು ಸಭೆಯನ್ನ ನಗಲಿಕ್ಕೆ ಬಿಡ್ತಿದ್ರು. ನಾನು ಸ್ವತಃ ಅಂತ ವೇದಿಕೆಗಳಲ್ಲಿ ಪಾಲ್ಗೊಂಡಿದ್ದೇನೆ. ಅಂತಹ ಸಾವಿರ ಜನರ ನೋವನ್ನ ನಿವಾರಿಸಿ ಅವ್ರನ್ನೆಲ್ಲ ನಗುವಂತ ಮಾಡಿರ್ತಕ್ಕಂತಹ ಆಶ್ರಮ ಅಂದ್ರೆ ನಮ್ಮ ವೀರೇಶ್ವರ ಪುಣ್ಯಾಶ್ರಮ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿಕೊಳ್ಳಿಕ್ಕೆ ನಮಗೆ ಖುಷಿ ಆಗ್ತದೆ. ನಿಜವಾದ ಧರ್ಮದ ಮಾರ್ಗದಲ್ಲಿ ನಮ್ಮ ಆಶ್ರಮ ಸಾಗ್ತಾ ಇದೆ ಅನ್ನುವಂಥದ್ದು ನಮ್ಮೆಲ್ಲರ ಹೆಮ್ಮೆ ಅಂತಕ್ಕಂಥ. ಇನ್ನೊಂದು ಬಹಳ ಗಮನಿಸಬೇಕು, ಎಲ್ಲ ಸ್ವಾಮಿಗಳನ್ನ ಈ ಆಶ್ರಮ ಗೌರವಿಸುತ್ತೆ. ಆದ್ರೆ ಈ ಆಶ್ರಮದವರನ್ನ ಎಲ್ಲ ಸ್ವಾಮಿಗಳು ಗೌರವಿಸ್ತಾರೆಯೇ ಅಂತ ಪ್ರಶ್ನೆಯನ್ನ ಮಾಡಿಕೊಂಡಾಗ ಅಲ್ಲಿ ಪ್ರಶ್ನೆಯಾಗಿ ಇರ್ತದೆ ಹೊರತಾಗಿ ಅಲ್ಲೊಂದು ನಿರ್ದಿಷ್ಟವಾದ ಉತ್ತರವನ್ನು ಕೊಡೋದು ಕಷ್ಟ ಆಗುತ್ತೆ ಅಂತಕ್ಕಂಥದ್ದು. ಆಶ್ರಮಕ್ಕೆ ಎಲ್ಲರೂ ಸಮಾನರು, ಒಂದಲ್ಲ ಎರಡಲ್ಲ, ಎಲ್ಲರೂ ಸಮಾನರು. ಇಲ್ಲಿ ಯಾವುದೇ ಜಾತಿಯವರು ಬಂದ್ರು ಕೂಡ ಪರ್ಮಿಷನ್ ಇದೆ, ಅವಕಾಶ ಇದೆ. ಅವ್ರನ್ನೆಲ್ಲ ಒಂದೇ ಪಂಕ್ತಿಯಲ್ಲಿ ಕುಂದಿರಿಸಿ ಊಟವನ್ನ ಮಾಡಿಸ್ತಾರೆ. ಇದು ನಿಜವಾದ ಧರ್ಮ ಅಂತಕ್ಕಂಥದ್ದು. ನಾ ಈ ದೇಶದೊಳಗೆ ಕೆಲವು ಆಶ್ರಮಗಳನ್ನ ತಿರುಗಾಡಿ ಬಂದೆ. ಈ ದೇಶವನ್ನ ಬಹಳ ಸರಿ ಸುತ್ತಾಕಿದ್ದೀನಿ ನಾನು, ಭಾರತ ದೇಶವನ್ನು. ಯಾವ್ಯಾವ ಆಶ್ರಮಗಳು ಹೆಂಗಿದಾವೆ, ನಮ್ಮ ಆಶ್ರಮಗಳು ಹೆಂಗದಾವ ಅನ್ನುವಂತಹ ಒಂದು ಅಧ್ಯಯನವನ್ನ ಮಾಡ್ಬೇಕಂತ ಹೋದವ ನಾನು. ಆದ್ರೆ ಸತ್ಯ ನನಗೆ ಕಂಡಿದ್ದೇನು ಅಂತಂದ್ರೆ ನಮ್ಮ ಕರ್ನಾಟಕದ ಆಶ್ರಮಗಳು ಏನ್ ಎಲ್ಲರನ್ನ ಸಮತಾ ದೃಷ್ಟಿಯೊಳಗೆ ನೋಡ್ತಾವ, ದೇಶದಲ್ಲಿ ಅಂತಹ ಆಶ್ರಮಗಳು ಸಿಗೋದು ಕಷ್ಟ ಅನ್ನುವಂಥದ್ದನ್ನ ನಾನು ಪ್ರತ್ಯಕ್ಷ ನೋಡಿ ಬಂದಿದ್ದೇನೆ. ನಮ್ಮ ಆಶ್ರಮಗಳ ಬಗ್ಗೆ ನಾ ಬಹಳ ಹೆಮ್ಮೆ ಪಟ್ಟುಕೊಂಡಿದ್ದೇನೆ ಅನ್ನೋದನ್ನ ತಮ್ಮ ಗಮನಕ್ಕೆ ನಾನು ತರಕ್ಕೆ ಇಚ್ಛಾಪಡ್ತೀನಿ. ಒಂದೊಂದು ಜಾತಿಗೆ ಮೀಸಲಾದ ಆಶ್ರಮಗಳಿದ್ದಾವೆ, ಒಂದೊಂದು ಆಚರಣೆಗೆ ಮೀಸಲಾದ ಆಶ್ರಮಗಳಿದ್ದಾವೆ, ಒಂದೊಂದು ವರ್ಗಕ್ಕೆ ಮೀಸಲಾದ ಆಶ್ರಮಗಳಿದ್ದಾವೆ. ಆದ್ರೆ ಎಲ್ಲ ಜನರಿಗೆ ಮೀಸಲಾದ ಆಶ್ರಮ ಅಂತಂದ್ರ ಅವು ನಮ್ಮ ಕರ್ನಾಟಕದ ಆಶ್ರಮಗಳು. ಅದರಲ್ಲಿ 1ನೇ ನಂಬರ್ ಯಾವುದು ಅಂತಂದ್ರೆ ವೀರೇಶ್ವರ ಪುಣ್ಯಾಶ್ರಮ ಅನ್ನೋದನ್ನ ನಾವು ಬಹಳ ಅಭಿಮಾನದಿಂದ ಹೇಳಬೇಕು ಅಂತಕ್ಕಂಥ. ಪಂಚಾಕ್ಷರಾಜ್ಯವರು ಬಹಳ ದೊಡ್ಡವರು, ಅವರಿಗೆ ಇನ್ನೊಬ್ಬರನ್ನ ಹೋಲಿಕೆ ಮಾಡೋದ ಕಷ್ಟ ಅನ್ನೋದ್ರೊಳಗನ ಅವ್ರನ್ನ ಮೀರಿಸುವಷ್ಟರ ಮೆಟ್ಟಿಗೆ ಪುಟ್ಟಯ್ಯಜ್ಜರು ಬಂದರು. ಅವರಿಬ್ಬರದು ಪುಣ್ಯ ಸ್ಮರಣೋತ್ಸವ ಇವತ್ತಿನ ಕಾರ್ಯಕ್ರಮ. ಅವ್ರನ್ನ ಎಷ್ಟು ಸ್ಮರಣೆ ಮಾಡಿದ್ರು ಕೂಡ ಕಡಿಮೆನೆ. ನಾನು ಬಹಳ ಜನ ಕಣ್ಣು, ಕೈ, ಕಾಲು, ಮೂಗು ಎಲ್ಲ ಸುದ್ದಿದ್ದವರಿಗೆ ಪುಟ್ಟಯ್ಯಜ್ಜರ ಉದಾಹರಣೆ ಕೊಡ್ತಿರ್ತೀನಿ. ಏನ್ ಹುಡುಗ, ನಿನ್ನ ಎಲ್ಲವೂ ಶುದ್ಧದವ, ನೋಡಕ್ನು ಮಸ್ತ್ ಅದಾವ, ನಿನ್ನ ಹೊಟ್ಟೆ ನೀ ತುಂಬಿಸಿಕೊಳ್ಳುವಲ್ಲಿ. ಪುಟ್ಟಯ್ಯಜ್ಜಗೆ ಕಣ್ಣು ಕಾಣ್ತಿದ್ದಿಲ್ಲ, ಆದ್ರೆ ಕಣ್ಣು ಕಾಣುವಂತ 16,000 ಜನರಿಗೆ ಬರೀ ಅನ್ನ ಹಾಕಲಿಲ್ಲ, ವಿದ್ಯಾಸಾಹಿತ್ಯ ಕೊಟ್ಟು ಹೋದ್ರು. ಇಡೀ ಮನೆತನವನ್ನ, ಇಡೀ ಬಂಧು ಬಳಗವನ್ನ ಜೋಪಾನ ಮಾಡುವಂತಹ ವ್ಯಕ್ತಿಗಳನ್ನ ತಯಾರು ಮಾಡಿದ್ರು. ಒಂದ್ಸಾರಿ ಅವ್ರನ್ನಾದ್ರೂ ನೋಡಿ
ನಿನ್ನ ಜೀವನವನ್ನು ನೀನು ರೂಪಿಸಿಕೋ ಅಂತ ಒಂದು ಮಾತನ್ನ ನಾ ಹೇಳ್ತಿರ್ತೀನಿ ಅಂತಕ್ಕಂಥದ್ದು. ಬಹುಶಃ ಪುಟ್ಟಯ್ಯಜ್ಜವರ ಸಾಧನೆಯನ್ನ ಎಷ್ಟು ನಾಲಿಗೆಗಳು ಹೊಗಳಿದ್ರು ಕೂಡ ಆ ಸಾಧನೆ ಇನ್ನೂ ಉಳಿಯುತ್ತೆ ಅಂತಕ್ಕಂಥದ್ದು. ಅವರು ಬದುಕಿನುದ್ದಕ್ಕೂ ಮಾಡಿದ್ದು ಧರ್ಮ ಕಾರ್ಯ ಅಂತಕ್ಕಂಥದ್ದನ್ನ ನಾವು ಒಪ್ಪಿಕೊಳ್ಳೇಬೇಕು ಅನ್ನುವಂಥದ್ದು. ಪುಟ್ಟಯ್ಯಜ್ಜವರನ್ನ ನಾವು ಯಾವ ಮಗ್ಗಲಿಗೆ ಹೋಲಿಸಿ ನೋಡಿದ್ರು ಕೂಡ ಅವರಲ್ಲಿ ನಿಲುಕ್ತಾರೆ ಅಂತಕ್ಕಂಥದ್ದು. ಎಷ್ಟು ದೊಡ್ಡ ಸಾಧನೆ ಅವರು. ಇಡೀ ಜೀವಿತಾವಧಿಯವರೆಗೂ ಕೂಡ ಆಚಾರವನ್ನ ಬಿಡಲಿಲ್ಲ, ಇಡೀ ಜೀವಿತಾವಧಿಯವರಿಗೆ ಸಾಹಿತ್ಯ ರಚನೆಯನ್ನ ಬಿಡಲಿಲ್ಲ, ಪಾಠ ಮಾಡುವುದನ್ನ ಬಿಡಲಿಲ್ಲ. ಒಂದೋ ಎರಡೋ ಹಿಡಿದ ನೇಮವ ಬಿಡದತಿ ಛಲವನು ಅಂತೇಳಿ ನಿಜಗುಣ ಶಿವಯೋಗಿಗಳು ಒಂದು ಮಾತನ್ನು ಹೇಳ್ತಾರೆ. ನಿಜವಾದ ಛಲ, ನಿಜವಾದ ಧರ್ಮದ ಆಚರಣೆ ಎಲ್ಲಿ ಕಂಡಿತು ಅಂತಂದ್ರ ನಾನು ಪುಟ್ಟಯ್ಯಜ್ಜವರಲ್ಲಿ ಕಂಡೆ ಎನ್ನುವಂತದ್ದನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಅಂತಕ್ಕಂಥ. ನಾನಿನನ್ನುವಂತಹ ಜಗದ್ಗುರುಗಳು, ನಾನಿನನ್ನುವಂತಹ ಸ್ವಾಮಿಗಳು ಒಂದೊಂದು ಗಳಿಗೆಯಲ್ಲಿ ಆಚಾರವನ್ನು ಬಿಟ್ಟಿರಬಹುದು, ಆದ್ರೆ ಬದುಕಿನುದ್ದಕ್ಕೂ ಆಚಾರವನ್ನು ಬಿಡದ ಒಂದು ಜೀವ ಇತ್ತು ಅಂತಂದ್ರೆ ಅದು ಪುಟ್ಟಯ್ಯಜ್ಜವರಾಗಿದ್ರು ಅನ್ನೋದನ್ನ ನಾವು ಮುಕ್ತ ಕಂಠದಿಂದ ಒಪ್ಕೊಳ್ಬೇಕಾಗುತ್ತೆ, ಹೇಳಬೇಕಾಗುತ್ತೆ ಅಂತಕ್ಕಂಥದ್ದು. ನಾನು ಮತ್ತೊಮ್ಮೆ ಹೇಳಕ್ ಇಚ್ಛಾ ಪಡ್ತೀನಿ, ಪುಟ್ಟಯ್ಯಜ್ಜವರ ಜ್ಞಾನ ಎಷ್ಟು ದೊಡ್ಡದು ಅನ್ನೋದಕ್ಕೆ ಹುಬ್ಬಳ್ಳಿ 3000 ಮಠಕ್ಕೆ ವೆಂಕಟೇಶ್ ಕುಮಾರ್ ಅವರು ಬಂದಿದ್ರು. ಅವರು ಯಾವುದೋ ಒಂದು ಕಾರ್ಯಕ್ರಮಕ್ಕೆ 3000 ಮಠದ ಜಗದ್ಗುರುಗಳನ್ನ ಆಮಂತ್ರಣ ಮಾಡ್ಲಿಕ್ಕೆ ಬಂದಿದ್ರು. ನಾನು ಆಕಸ್ಮಿಕ ಅಲ್ಲಿ ಕುಂತಿದ್ದೆ. ಆ ಸಂದರ್ಭದಲ್ಲಿ 3000 ಮಠದ ಜಗದ್ಗುರುಗಳವರು ಒಂದು ಪ್ರಶ್ನೆ ಕೇಳಿದ್ರು ವೆಂಕಟೇಶ್ ಕುಮಾರ್ ಅವರಿಗೆ. ವೆಂಕಟೇಶ್ ಕುಮಾರ್ ಅವ್ರು ಗೊತ್ತಲ್ಲ ನಿಮ್ಗೆ, ಇವತ್ತು ಅವರು ದೇಶ ವಿದೇಶಗಳಲ್ಲಿ ಹೆಸರು ಮಾಡ್ತಾ ಇದ್ದಾರೆ. ಏನ್ ಕೇಳಿದ್ರು ಸ್ವಾಮೀಜಿಯವರು? ಏನ್ ಕೇಳಿದ್ರು ಅಂದ್ರೆ, ನೀವು ಪುಟ್ಟಯ್ಯಜ್ಜವ್ರ ಹತ್ರ ಅಭ್ಯಾಸ ಮಾಡಿರಲಿಲ್ಲ, ಅವರು ವಿದ್ಯೆಯನ್ನ ಎಲ್ಲದನ್ನೂ ತಗೊಂಡಿರೇನೋ ಅಂತ ಕೇಳಿದ್ರು. ಅವರು ಪುಟ್ಟಯ್ಯಜ್ಜರ ವಿದ್ಯೆಯನ್ನು ಎಲ್ಲವನ್ನೂ ತೆಗೆದುಕೊಂಡಿರೇನೋ ಅಂತ ಕೇಳಿದಾಗ ವೆಂಕಟೇಶ್ ಕುಮಾರ್ ಹೇಳಿದ್ರು, ಎಷ್ಟು ತೆಗೆದುಕೊಂಡಿನಿ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ಅಜ್ಜಾರ. ಪುಟ್ಟಯ್ಯಜ್ಜವರು ಅಂತಂದ್ರ ಎಲ್ಲ ರಂಗಗಳಲ್ಲಿ ಸಾಗರ. ಸಂಗೀತ ತೆಗೋರಿ, ಸಾಹಿತ್ಯ ತೆಗೋರಿ ಎಲ್ಲ. ನಾ ಕಲಿತಿದ್ ಸಂಗೀತದ ಸಾಗರ ಅದು. ಆ ಸಾಗರದಲ್ಲಿ ಒಂದು ಲೋಟದಷ್ಟು ತುಂಬಿಕೊಳ್ಳಕ್ ಆಗ್ಲಿಲ್ಲ. ನಾ ಅನ್ಕೋತೀನಿ ನಾನು ಒಂದು ಹನಿಯನ್ನ ತೆಗೆದುಕೊಂಡು ಬಂದಿರಬಹುದು ಅಂತ ನಾ ಅನ್ಕೋತೀನಿ ಅಂತ ಒಂದು ಮಾತನ್ನ ಹೇಳಿ. ನಾವು ಸುಮ್ಮನೆ ಈಗ ಹೊರಗೆ ಮಾತಾಡೋದು ಬೇರೆ. ಅಲ್ಲೇ ಕಲಿತು ದೇಶ ವಿದೇಶಗಳಲ್ಲಿ ಹೆಸರುವಾಸಿಯಾಗಿರುವಂತಹ ಒಬ್ಬ ದೊಡ್ಡ ಕಲಾವಿದರು ಹೇಳ್ತಾರೆ, ಅವರು ಆ ಸಂಗೀತ ವಿದ್ಯೆಯಲ್ಲಿ ಸಾಗರ ಸ್ವರೂಪದೊಳಗಿದ್ರು. ಅದರೊಳಗಿನ ಒಂದು ಹನಿಯನ್ನ ನಾವು ತೆಗೆದುಕೊಂಡು ಬಂದ ಈ ಹಾರಾಡಕತ್ತೀವಿ. ಅವ್ರು ಹೇಳಿದ್ರು ನಾವು ಹೇಗಿದ್ರು ವಿಚಾರ ಮಾಡ್ಬೇಕು ನಾವೆಲ್ಲ. ಆದ್ರೆ ದುರಂತ ಅಂತಂದ್ರೆ ಎಲ್ಲೋ ಒಂದು ಕಡೆಗೆ ನನಗೆ ನೋವು ಏನು ಅಂತಂದ್ರೆ, ಪುಟ್ಟಯ್ಯಜ್ಜರು ವೀರಶೈವ ಧರ್ಮದಾಗ ಹುಟ್ಟಿದ್ರಂತ ಇಷ್ಟು ಉಳ್ಕೊಂಡ್ರು. ದೈವಶಾಸ್ತ್ರ ಯಾವ್ದಾದ್ರು ಬೇರೆ ಧರ್ಮದಲ್ಲಿ ಹುಟ್ಟಿದ್ರೆ ಇಡೀ ಪ್ರಪಂಚದ ಮಹಾ ಮೇಧಾವಿ ಶಕ್ತಿಯಾಗಿ ಅವ್ರು ನಿಲ್ತಿದ್ರು ಅಂತಕ್ಕಂತಹ ನೋವು ನಮಗೆ. ನಾವು ವೀರಶೈವರು ಅಂತವ್ರನ್ನ ಗುರುತಿಸಿಕೊಳ್ಳೋದಿಲ್ಲ. ನಾವು ಅಂತವ್ರನ್ನ ಸರಿಯಾಗಿ ಗುರುತಿಸಿಕೊಳ್ಳೋದು, ಸರಿಯಾಗಿ ಬಳಸಿಕೊಳ್ಳೋದು ಗೊತ್ತಿಲ್ಲ. ಆ ನೋವು ನಮಗಿದೆ. ಹಂಗಾಗಬಾರ್ದು. ನಮ್ಮದ್ರೊಳಗೆ ಏನಾಗ್ಬೇಕು ಅಂತಂದ್ರ ಬೆಳೆಯವರನ್ನ ಬೆಳೆಸುವಂತಹ ಒಂದು ಗುಣ ಬರಬೇಕು. ಅದೇ ಧರ್ಮ. ನೀವೇನಾದ್ರೂ ಯಾವ್ದಾದ್ರೂ ಧರ್ಮದವರಾಗಿರ್ರಿ, ನಿಮ್ ಧರ್ಮದಲ್ಲಿ ಒಬ್ಬ ಪ್ರತಿಭಾ ಸಂಪನ್ನನಿದ್ದಾನೆ, ಒಬ್ಬ ಏನಾದ್ರೂ ಮುಂದೆ ಹೋಗ್ಬೇಕನ್ನುವಂತ ಗುರಿಯವನಿದ್ದಾನೆ ಅಂತಂದ್ರೆ ಅವನಿಗೆ ಪರಿಪೂರ್ಣ ಸಹಾಯವನ್ನ ನೀವು ಮಾಡ್ಬೇಕು. ನಿಮ್ಮ ಮಕ್ಕಳು ಶತದಾಡ್ರದಾರಪ್ಪ ಅಂತಂದ್ರ ಅವ್ರನ್ನ ಮೇಲೆ ಎತ್ತಬೇಕಂತೇಳಿ ಪ್ರಯತ್ನ ಮಾಡೋದು ಧರ್ಮ ಅಲ್ಲ. ನಿಮ್ಮ ಮಕ್ಕಳ ಮನೆಯೊಳಗೆ ನಿಮಗೆ ಸಂಬಂಧ ಪಡ್ಲಾರ್ದವ್ರು ಏನಾದ್ರೂ ಮುಂದೆ ಹೋಗೋ ಶಕ್ತಿ ಇದ್ದವ್ರಿದ್ರೆ ನಿಮ್ಮ ಹೊಟ್ಟೆಗೆ ಹುಟ್ಟಿದ್ದನ್ನ ಬಿಟ್ಟು ಅದಕ್ಕೇನಾದ್ರೂ ಬೆನ್ನ ತಟ್ಟಿ ಮುಂದೆ ಕಳಿಸಿದ್ದೇ ಕರೆ ಆದ್ರೆ ಅದು ನಿಜವಾದ ಧರ್ಮ ಆಗುತ್ತೆ ಹೊರತಾಗಿ ನಮ್ಮ ಹೊಟ್ಟೆಗೆ ಹುಟ್ಟಿದ್ದೇ ಬೆಳಿಬೇಕು ಅಂತಂದ್ರ ಅದು ಯಾವ ಕಾಲಕ್ಕೂ ಧರ್ಮ ಆಗೋದಿಲ್ಲ. ಬಹುಶಃ ಇದು ನನ್ನದು, ಇದು ಬೇರೆದವ್ರದು ಅನ್ನುವಂತಹ ಭಾವವನ್ನು ಹೊಡೆದು ಹಾಕಿ ಎಲ್ಲದೂ ನನ್ನದು, ವಿಶ್ವ ಕುಟುಂಬಿ ಎನ್ನುವಂತ ಒಂದು ಶಬ್ದ ಏನೇ ಬರ್ತದಲ್ಲ, ಅದು ಬಹುಶಃ ನಮ್ಮ ಆಶ್ರಮಕ್ಕ ಮೀಸಲಾಗುತ್ತೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ನಾನು ಬೇರೆ ಕೆಲಸದ ನಿಮಿತ್ತ ಹೊರಟಿಲ್ಲ. ಬೆಂಗಳೂರಿನಲ್ಲಿ ನಿಮ್ಗೆಲ್ಲ ಗೊತ್ತಿರ್ಬೋದು, ಬೆಂಗಳೂರು ಮತ್ತು ಹೈದರಾಬಾದ್ ಒಳಗ DS Max ಅಂತ ಹೇಳಿ ಒಂದು ದೊಡ್ಡ ಬಿಲ್ಡರ್ ಗ್ರೂಪ್ ಇದೆ. ಬೆಂಗಳೂರಿನೊಳಗ ಅವ್ರು 5,000 ಜನ ಕೂಲಿ ಕಾರ್ಮಿಕರಿದ್ದಾರೆ ಆ ಕಂಪನಿಯಲ್ಲಿ. ಅವ್ರು ನಾಳೆ ಒಂದು DS Max ಅವಾರ್ಡ್ ಅಂತ ಇಟ್ಕೊಂಡಿದ್ದಾರೆ. ಅದಕ್ಕೆ ಬಹಳ ದೊಡ್ಡ ವ್ಯಕ್ತಿಗಳನ್ನ ಆಮಂತ್ರಣ ಮಾಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ ನನ್ನನ್ನ ಆಮಂತ್ರಣ ಮಾಡಿರೋದ್ರಿಂದ ಬಹುಶಃ ನಾನು ಆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದೆ. ತಪ್ಪಿಸಿದ್ರೆ ತಪ್ಪಾದಿತ್ತು. ಆಶ್ರಮಕ್ಕೆ ಹೋಗಿ ಹಾಜರಿ ಹಾಕಿದ್ರೆ ಮುಂದಿನ ವರ್ಷದ ತನಕ ನಾವು ಆಶ್ರಮದ ಸ್ವಾಮಿಗಳಾಗಿರ್ತೀವಿ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಬಂದಿದ್ದೇನೆ. ದಿನ ಸಾಲಿಗೆ ಹೋಗಿ ಹಾಜರಿ ಹಾಕಿದ್ರ ನಿಮಗೆ ಪಗಾರ ಸಿಗ್ತೈತಿ.
ಹೌದಾ? ನಿಮ್ಮ ಆಫೀಸ್ಗೆ ಹೋಗಿ ಹಾಜರಿ ಹಾಕಿದ್ರೆ ನಿಮ್ಗೆ ಪಗಾರ ಸಿಗುತ್ತೆ. ನಾವು ಆಶ್ರಮಕ್ಕೆ ವರ್ಷಕ್ಕೊಂದು ಕಾರ್ಯಕ್ರಮಕ್ಕೆ ಹೋಗಿ ಹಾಜರಿ ಹಾಕಿದ್ರೆ ನಮ್ಮ ಊರಾಗ ನಾಡಿನಾಗ ಬೆಲೆ ಸಿಗ್ತೈತಿ ಅಂತಕ್ಕಂಥ. ಆಶ್ರಮಕ್ಕೆ ಯಾರು ತಪ್ಪಿಸ್ಬಾರ್ದು, ಆಶ್ರಮಕ್ಕೆ ಬರೋದನ್ನ ಯಾರು ತಪ್ಪಿಸ್ಬಾರ್ದು. ನಾವು ಹೆಂಗ ಆಶ್ರಮಕ್ಕೆ ವರ್ಷಕ್ಕೊಮ್ಮೆರ ಬರ್ಲೇಬೇಕಂತ ಅಪೇಕ್ಷೆ ಪಡ್ತೀವಿ, ನೀವು ಕೂಡ ಹಂಗ ಬರ್ಕೊಂತ ಇರ್ರಿ, ನಿಮ್ಮ ಮಕ್ಕಳನ್ನ ಇಲ್ಲಿ ಹೆಚ್ಚು ಬಿಟ್ಕೊಂತ ಇರ್ರಿ. ನಾನು ಆಶ್ರಮದ ಆಡಳಿತ ಮಂಡಳಿಗೆ ಒಂದು ವಿನಂತಿ ಮಾಡ್ಕೊಳ್ಳಕ್ಕೆ ಇಚ್ಛಾ ಪಡ್ತೀನಿ. ಪಂಚಾಕ್ಷರ ಅಜ್ಜವರು, ಪುಟ್ಟರಾಜ್ ಅಜ್ಜವರು ಇಲ್ಲಿ ಕಲಿಯುವ ಕಲಾವಿದರನ್ನ ಸಂಸ್ಕೃತದಲ್ಲಿ ಮುಂದುವರಿಸುವಂತಹ ಪ್ರಯತ್ನ ಮಾಡಿದ್ರು, ಜೊತೆಗೆ ಕನ್ನಡದ ಭಾಷೆಯಲ್ಲಿ ಮುಂದುವರಿಸಿದ್ರು. ಹಾಗೆ ಎಲ್ಲಾ ವಾದ್ಯಗಳನ್ನು ನುಡಿಸುವ ಕಲಾವಿದರನ್ನ ತಯಾರು ಮಾಡಿದ್ರು. ನಾಟಕದಂತವಿರ್ಬೋದು, ಎಲ್ಲದನ್ನೂ ಇರಬಹುದು. ಈ ಸದ್ಯದ ಆಶ್ರಮದ ಕೆಲಸ ಏನಾಗಬೇಕು ಅಂತಂದ್ರೆ ಹಿಂದಿ ಭಾಷೆಯಲ್ಲಿ ಕೀರ್ತನೆ ಮಾಡುವಂತಹ ಕಲಾವಿದರಿಗೆ ಹುಟ್ಟುವಂತಾಗಬೇಕು. ಇಂಗ್ಲಿಷ್ ಭಾಷೆಯಲ್ಲಿ ಕೀರ್ತನೆಗಳನ್ನ, ಪ್ರವಚನಗಳನ್ನು ಕೊಡುವಂತಹ ಕಲಾವಿದರು ಇಲ್ಲಿ ಹುಟ್ಟುವಂತಾಗಬೇಕು ಅನ್ನುವಂಥದ್ದು ನಂದು. ಯಾಕಂತಂದ್ರೆ ನಾವು ಎಷ್ಟು ದಿವಸ ನಾವು ಇಲ್ಲೇ ಕರ್ನಾಟಕದಾಗ ಹೇಳ್ಕೊಂತ ಕುಂದ್ರೋದೈತಿ. ಈಗಿರುವ ಮಕ್ಕಳಿಗೆ ಒಂದಿಷ್ಟು ಪರಿಪೂರ್ಣ ಹಿಂದಿಯನ್ನ ಕಲಿಸುವಂತಹ, ಪರಿಪೂರ್ಣ ಇಂಗ್ಲಿಷ್ ಅನ್ನ ಕಲಿಸುವಂತ. ಯಾಕೆ ಇದನ್ನ ಹೇಳಕತ್ತೀನಿ ಇವತ್ತಿನ ದಿವಸದೊಳಗಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು, ಇನ್ನು ಮೇಲೆ ಯಾವ ಮಗು ಶಾಲೆಗೆ ಹೋಗುತ್ತಂದ್ರೆ ಅದಕ್ಕೆ ಮೊದಲಿಗೆ ಗೊತ್ತಾಗೋದು ಇಂಗ್ಲಿಷ್ ಗೊತ್ತಾಗುತ್ತೆ ಹೊರತಾಗಿ ಕನ್ನಡ ಗೊತ್ತಾಗಲಿಕ್ಕೆ ಸಾಧ್ಯವೇ ಇಲ್ಲ. ಆ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಬರೋ ತೀರ್ಮಾನದೊಳಗ ಎಲ್ಲವೂ ಇಂಗ್ಲಿಷ್ ಮಾತಾಡೋರು ಇಲ್ಲಿ ಸಿಗ್ತಾವ ಹೊರತಾಗಿ ಕನ್ನಡವನ್ನ ಅಪರೂಪಕ್ಕೆ ಮಾತಾಡೋರು ಇಲ್ಲಿ ಸಿಗ್ತಾರ. ಅವತ್ತಿನ ಕಾಲಕ್ಕೆ ನಾವು ಕನ್ನಡದಾಗ ಕೀರ್ತನ ಮಾಡ್ತೀವಪ್ಪ ಅಂತಂದ್ರೆ ನಮ್ಗೆ ತಿಳಿಯೋದು ಆ ಭಾಷೆಯನ್ನ ಮಕ್ಕಳು ಹುಡ್ತಾರೆ. ಕನ್ನಡದ ಪರಿಸ್ಥಿತಿ ಅಲ್ಲಿ ಬಂದೈತಿ. ಅದರ ಸಲುವಾಗಿ ಆಶ್ರಮ, ಶಿವಯೋಗ ಮಂದಿರ ಇರುವುದು ಚಲೋ ಸ್ವಾಮಿಗಳನ್ನು ತಯಾರು ಮಾಡಾಕ, ಆಶ್ರಮ ಇರೋದು ಚಲೋ ಕಲಾವಿದರನ್ನು ತಯಾರು ಮಾಡಾಕ. ಬೇರೆ ಯಾವ ಕೆಲಸಕ್ಕಾಗಿಯೂ ಇವು ಎರಡೂ ಇಲ್ಲ. ಒಂದು ಸ್ವಾಮಿ ಮಾಡಾಕ, ಒಂದು ಚಲೋ ಕಲಾವಿದರನ್ನು ತಯಾರು ಮಾಡಾಕ. ಅದಕ್ಕಾಗಿಯೇ ನಮ್ಮ ಗುರಿ ಇರಬೇಕು ಅಂತಕ್ಕಂಥ. ನಾವು ಶಿವಯೋಗ ಮಂದಿರದಲ್ಲಿ ಹೇಳ್ತೀವಿ, ಆಗೋದಿಲ್ಲ. ಯಾಕೆ ಹೇಳಾಕತ್ತೀನಿ ಹಿಂದಿ ಇಂಗ್ಲಿಷಿನ ಹಣೆ ಬರ ಅಂತಂದ್ರ ಅದರ ನೋವು ನನಗಿದೆ. ನಾವು ಶಿವಯೋಗ ಮಂದಿರದಲ್ಲಿ ಅಧ್ಯಯನ ಮಾಡ್ಬೇಕಾದ್ರ ನಾವು ಸಂಸ್ಕೃತ ಕಲಿ ಜೊತೆಗೆ ಕನ್ನಡ ಕಲಿ ಅಂತ ಹೇಳ್ತಿದ್ರು. ನಾವು ಇಂಗ್ಲಿಷ್ ಕಲಿತೀವಿ ಅಂತಂದ್ರೆ ಅಲ್ಲಿಂದ ಹೊರಗೆ ನಡೆಯುತ್ತಿದ್ರು ಅವ್ರು. ಇಲ್ಲಿ ಇಂಗ್ಲಿಷ್ಗೆ ಅವಕಾಶ ಇಲ್ಲ ಅಂತಿದ್ರು. ಮತ್ತ ಅದ ಹಂಗಿರ್ತದ, ಪರಂಪರೆ ಹಂಗೆ ಬಂದಿತ್ತು, ಹಂಗೆ ನಡೆದಿತ್ತು. ಆದ್ರೆ ಈಗ ಇಂಗ್ಲಿಷ್ ಕಲ್ಸಾಕತ್ತಾರ, ಆ ಮಾತು ಬೇರೆ. ಶಿವಯೋಗ ಮಂದಿರದಲ್ಲಿ ಇಂಗ್ಲಿಷ್ ಅಭ್ಯಾಸ ನಡೆದಿದೆ. ಅದು ಆಶ್ರಮದೊಳಗೂ ಕೂಡ ಕಲಾವಿದರಿಗೆ ನಡೀಲಿ ಅನ್ನುವಂತ ಸೂಚನೆ ನಂದು. ಒಂದು ಅವಮಾನ ಆಗಿತ್ತು ನನ್ನ ಜೀವನದೊಳಗೆ, ಹೇಳ್ತೀನಿ. ಏನದು? ಈಗ ಒಂದು 10 ವರ್ಷದಿಂದ ನಾವು ವಿಮಾನದಾಗ ಹೊಂಟಿದ್ವಿ. ನನ್ನ ಗೆಳೆಯರೊಬ್ಬರು, ನಾನು ಬರ್ತೀವಿ, ಬರೀ ನೀವು ಹಗಲಲ್ಲಿ ನೀವು ಅಡ್ಡಾಡ್ತೀರಿ, ನನ್ನೂ ಕರ್ಕೊಂಡು ಹೋಗ್ರಿ ಅಂದ್ರು. ಬರ್ರಿ ಅಂತ ಇಬ್ರು ಕೂಡ ಹೋದ್ವಿ. ಮತ್ತು ಹೊಸದಾಗಿ ವಿಮಾನ ಹಾಕಿದಾಗ ಒಂದು ಬಹಳ ಕುತೂಹಲ ಇರ್ತೈತಿ, ನೋಡ್ಬೇಕು ಅಂದಿದ್ದು ಹೊರಗೆ ಅಂತೇಳಿ. ಹೌದಾ? ನಿಮಗೆ ಹೇಳೋದಂದ್ರೆ ಕಿಡಿಕೆ ಅಂತ ಇರ್ತೈತಲ್ಲ, ಅದೇ ತೆಗೆಯೋದು ಮುಚ್ಚೋದು ಇರುವುದಿಲ್ಲ. ಅಲ್ಲೇ ಕುಂದಿರ್ತೀನಿ ನಾನು ಆ ಕಡೆ. ಆ ಪುಣ್ಯಾತ್ಮಗೂ ಹಿಂದಿ ಇಂಗ್ಲಿಷ್ ಬರಂಗಿಲ್ಲ, ನನಗೂ ಹಿಂದಿ ಇಂಗ್ಲಿಷ್ ಬರಂಗಿಲ್ಲ. ನಾವಿಬ್ರು ವಿಮಾನದಾಗ ಹೊಂಟಿವಿ. ನಮ್ಮ ಹಣೆ ಬಾರಿ ಕ್ಯಾಟ್ ಎಷ್ಟಿತ್ತು ಅಂದ್ರ, ಅದು ಯಾವ ಸೀಟ್ ಬಂದಿತ್ತು ನಮ್ಗಂತಂದ್ರ ಈ ಎಕ್ಸಿಸ್ಟಿಂಗ್ ಅಂತ ಇರ್ತೈತಿ ನೋಡ್ರಿ, ಆಪತ್ತ ಕಾಲದೊಳಗೆ ತೆಗೆದು ಹಾರುವಂತದ್ದು. ಆಪತ್ತ ಕಾಲದೊಳಗೆ ತೆಗೆದು ಹಾರ್ಬೇಕಲ್ಲ, ಅದು ನಮ್ಮ ಹಣೆ ಬರಕ್ ಬಂದೈತಿ. ಈಗ ಇನ್ನೂ ಟೇಕಪ್ ಆಗೋಕ್ಕಿಂತ ಮೊದಲ, ಅಂದ್ರೆ ವಿಮಾನ ಮೇಲೆ ಹಾರೋಕ್ಕಿಂತ ಮೊದಲ ಅವ್ರು ಬರ್ತಾರ, ಗಗನ ಸಖಿಯರು ಅಂತ ನಿಮ್ಗೆ ಗೊತ್ತಲ್ಲ, ಅವ್ರು ಬರ್ತಾರೆ, ಏರ್ ಹೋಸ್ಟ್. ಅವರೆಲ್ಲ ಬಂದು ಮಾರ್ಗದರ್ಶನ ಮಾಡ್ತಾರ. ನೀವು ಬೆಲ್ಟ್ ಹಿಂಗ್ ಹಾಕೋಬೇಕು, ಮತ್ತ ಅದು ಏನಾರ ಬಂತಪ್ಪ ಅಂದ್ರೆ ಅಲ್ಲೇ ಬುಡಕ್, ಸೀಟಿನ ಬುಡಕ್ ಅದು ಬಲೂನ್ ಇರ್ತೈತಿ, ಅದನ್ನ ತಗೊಂಡು ಊದ್ಬೇಕು, ಅದನ್ನ ಒಳಗೆ ಹಾಕೋಬೇಕು, ಹೊರಗೆ ಜಿಗಿಬೇಕು, ಹಿಂಗೆಲ್ಲ ಹೇಳ್ತಿರ್ತಾರ. ಹೋಗ್ಬೇಡ್ರಿ ಅವ್ನು ಗೊತ್ತಾಗ. ಅದು ಎಲ್ಲಾ ಹೇಳುದು ಮುಗಿದ ಮೇಲೆ ಆಯ್ತು, ನಮ್ಮ ಹತ್ರ ಬಂದು ಇವ್ರ ಹತ್ರ ಎದ್ರ ಸಲುವಾಗಿ ಇದನ್ನ ಹೆಂಗ ತೆಗೆದು ಹಾರಬೇಕು ನೀವು ಅಂತ. ಏನಾರ ಸಮಸ್ಯೆ ಆತಪ್ಪ ಅಂದ್ರೆ ಇದನ್ನ ತೆಗೆದು ನೀವು ಹಾರಿದ್ರೆ ಉಳಿದವರು ನಿಮ್ಮಿಂದ ಹಾರ್ತಾರ, ಇಲ್ಲಾಂದ್ರೆ ಉಸುರನ್ನ ಹಾರಿಸ್ತೀರಿ ನೀವು. ಆಕೆ ಹೇಳಕತ್ತ ಅವತ್ತು ನಮ್ಗೆ ಏನು ತಿಳಿಯೋದು. ಆಕೆಗೆ ಗೊತ್ತಿರೋದು ಒಂದು ಹಿಂದಿ ಬಿಟ್ಟು ಇಂಗ್ಲಿಷ್, ನಮಗ್ ಗೊತ್ತಿರೋದು ಪರಿಪೂರ್ಣ ಕನ್ನಡ, ಅರ್ಧ ಸಂಸ್ಕೃತ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಯಾಕೆ ಮೊದಲನೇ ಬಂದಾಕಿನ ನಮಸ್ತೆ ಅಂತ ಇಷ್ಟು ಹೇಳಿಕೊಂಡು ಹಿಂದಿ ಒಳಗೆ ಚಲೋ ಮಾಡಿದ್ವಿ. ಕೈಸೆ ಅವು ಇವೆಲ್ಲ ಚಲೋ ಅದು ಏನಿದ್ರು ನಮ್ಗೆ ತಿಳಿಯೋಲ್ಲ ಕೇಳೋದು.
ನಾವು ಮೂರ್ತಿ ಕುಂತಂದು ಕುಂದ್ವಿ ಆ ಕಡೆ ಹಳ್ಳಿ ನೋಡಿವಲ್ ನಾವು स्वामी इधर देखिए क्या आप सुन रहे हैं ನೋಡಿದ್ರೆ ಸಮಸ್ಯೆ ಆಗ್ತದೆ ನಮ್ಗೆ ತಿಳಿಯಿಲ್ಲ ಒಳ್ಳೆ तली चिट्टन होता कि आप हिंदी नहीं जानते ओके नो प्रॉब्लम सॉरी डू यू नो इंग्लिश हम लाइक दूर ಒಂದ್ ಕಡೆಗೆ ಸಂಸ್ಕೃತ ಕಲ್ತಿದ್ರಿಂದ ಅದು ಹಿಂದಿ ಓದಕ್ಕೆ ಬರೆಯಕ್ಕೆ ಬರ್ತಿದ್ವಿ ಇನ್ನು ಒಳ್ಳೆ ತೆಲು ಬರ್ತಾರಪ್ಪ ಅಂತೇಳಿ ನಾವು ಸುಮ್ಮನೆ ಕುತ್ಕೊಂಡ್ ಬಿಟ್ವಿ ಆಗಿ ತೆರೆ ಚಿಟ್ಟಂದು ಉಸ್ ಅಂದು ಬಸ್ ಅಂದು ಹೆಣ್ಮಕ್ಳು ಮಾಡ್ತಿರ್ತಾವ ಹಾಗೆಲ್ಲ ಮಾಡಿ ಬೆವರು ಸೇರಿಸ್ಕೊಂಡು ಹಾಕಿ ಅರ್ಥ ಈಸೆ ನಮ್ಮ ಸಭ ನಮ್ಗ ಆಕಿನ ತಿಳಿಯಂಗಿಲ್ಲ ಬಾಳ ದೊಡ್ಡ ಶಾನ್ಯರ್ ಇರ್ಬೇಡ್ರಿ ಅಂತ ನಮ್ಮನ್ನ ಆ ಸೀಟ್ನಾಗ ಎಬ್ಬಿಸಿ ಬೇರೆ ಕಡೆ ಕುಂದ್ರಿಸಿದ್ರು ಅಲ್ಲಿ ಬಲ್ಲವ್ರನ್ನ ಕುಂದ್ರಿಸಿ ಅವ್ರಿಗೆ ಹೇಳಿ ಚಲೋ ಮಾಡಿಕೊಂಡು ಹೋಗ್ರಪ್ಪ ಮತ್ತೆ ಇನ್ನೇನು ಮಾಡೋದು. ನಾನು ಅವತ್ತು ತೀರ್ಮಾನ ಮಾಡಿದೆ, ಇವತ್ತೆರಡು ಕರೀಲಿಲ್ಲ ಅಂದ್ರೆ ನಾವು ಬದುಕೋದು ಕಷ್ಟ ಇದೆ ಭೂಮಿ ಮೇಲೆ ಅಂತೇಳಿ ಆಮೇಲೆ ಹಿಂದಿ ಇಂಗ್ಲಿಷ್ ಕಲ್ತುಕೊಂಡೆ ನಾನು. ಆಮೇಲೆ ಹಿಂದಿ ಇಂಗ್ಲಿಷ್ ಕಲ್ತುಕೊಂಡೆ. ಅದಕ್ಕೆ ನಾನು ಆಶ್ರಮದವ್ರಿಗೆ ಹೇಳೋದು, ನಮ್ಗೆ ಯಾವ್ಯಾವಾಗ ಎಲ್ಲಿ ಹಾರು ಪ್ರಸಂಗ ಬರ್ತೈತಿ ಗೊತ್ತಿರಂಗಿಲ್ಲ. ಯಾಕಂದ್ರೆ ಅದು ಕುಮಾರೇಶನ ಅನುಗ್ರಹನ ಅಷ್ಟು ದೊಡ್ಡದಿರ್ತೈತಿ, ನಮಗೆ ಎಲ್ಲಿ ಹಾರಿಸ್ತಾನೋ ಹೇಳಕ್ ಆಗೋದಿಲ್ಲ. ಅಲ್ಲಿ ಹಾರಿದಂತ ಸಂದರ್ಭಗಳಲ್ಲಿ ನಮ್ಗೆ ಯಾವುದೂ ಆಗಬಾರ್ದು ಸಮಸ್ಯೆ ಅಂತಂದ್ರೆ ನಾವೊಂದಿಷ್ಟು ಇದನ್ನು ಕೂಡ ಅನಿವಾರ್ಯವಾಗಿ ಕಲಿಬೇಕಾದ ಪ್ರಸಂಗ ಬಂದಿದೆ. ಒಂದಿಷ್ಟು ಆಶ್ರಮದಲ್ಲಿ ಆದಷ್ಟು ಮುಂದುವರಿಲಿ, ಹೆಚ್ಚು ಒಂದಿಷ್ಟು ಆಳವಾದ ಧರ್ಮದ ಅಧ್ಯಯನ ಇಲ್ಲಿ ಮುಂದುವರಿಲಿ ಅಂತಕ್ಕಂಥದ್ದು ನೀವೆಲ್ಲ ಗಮನಿಸಿರ್ಬೋದು. ಇಲ್ಲೆಲ್ಲ ಯಜಮಾನರು ಕುಂತಾರ. ಹೋದ ಸರಿ ಇದೇ ಧರ್ಮದೊಳಗ ಒಂದಿಷ್ಟು ವಿವಾದ ಆಯ್ತು. ಆ ವಿವಾದದಲ್ಲಿ ನಾವು ಬ್ಯಾಟ್ರಿ ಹಿಚಿಗಿಚಿಗೆ ಹುಡುಕ್ಬೇಕಾಗ್ತದೆ, ಯಾರು ಬಲ್ಲವರದಾರ ಅಂತ ಹೇಳಿ. ಯಾಕೆ ಅಂತಂದ್ರೆ ಧರ್ಮದ ಎಲ್ಲ ವಿಚಾರಗಳನ್ನ ತಿಳಿದವ್ರು ಯಾರು ಅಂತೇಳಿ ಬಹಳ ಹುಡುಕುವಂತ ಪ್ರಸಂಗ ಬಂತು. ಅವ್ರಿಗೆ ಅದು ಸರಿಯಾಗಿ ಗೊತ್ತಿಲ್ಲ, ಇವ್ರಿಗೆ ಸರಿಯಾಗಿ ಗೊತ್ತಿಲ್ಲ. ಇಂಥದ್ದೇ ಒಂದು ಸಮಸ್ಯೆ ಆಗಿತ್ತೆ ಹೊರತಾಗಿ ಮತ್ತೊಂದಿಲ್ಲ. ಅದಕ್ಕೆ ನನ್ನ ಆಸೆ ಏನು ಅಂತಂದ್ರೆ ಆಶ್ರಮಕ್ಕೆ ಬಂದಿರುವಂತಹ ಮಕ್ಕಳಿಗೆ ಆಳವಾದ ಅಧ್ಯಯನ ಇಲ್ಲಿ ಸಿಗುವಂಗಾಗಬೇಕು. ಜೊತೆಗೆ ಕನ್ನಡ ಸಂಸ್ಕೃತವನ್ನ ಕಲಿಸುವುದರ ಜೊತೆಗೆ ಒಂದಿಷ್ಟು ಹಿಂದಿ ಮತ್ತು ಇಂಗ್ಲಿಷ್ ಅನ್ನ ಕಲಿಸುವಂತಹದ್ದಾದ್ರೆ ನಮ್ಮ ಆಶ್ರಮ ವಿಶ್ವ ಮಟ್ಟದಲ್ಲಿ ಬೆಳಗಲಿಕ್ಕೆ ಸಾಧ್ಯ ಅನ್ನೋದನ್ನ ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ನಾನು ತರಕ್ಕೆ ಇಚ್ಛಪಡ್ತೀನಿ. ಇಸ್ಕಾನ್ ಅಂತಕ್ಕಂಥದ್ದು ಒಂದನ್ನು ನೀವು ಕೇಳಿರ್ಬೋದು. ಇಸ್ಕಾನ್ದವರು ಒಂದು ಇಂಗ್ಲಿಷ್ ಭಾಷಾ ಅಂತಕ್ಕಂಥ ಒಂದು ಅಸ್ತ್ರವನ್ನ ಹಿಡಿದುಕೊಂಡು ಇಡೀ ವಿಶ್ವದ ಮೂಲೆಗಳಲ್ಲಿ ಅವರು ಇಸ್ಕಾನ್ ಟೆಂಪಲ್ ಅನ್ನ ಮಾಡಿದ್ದಾರೆ ಅನ್ನುವಂಥದ್ದನ್ನ ನಾವು ಒಪ್ಪಿಕೊಳ್ಬೇಕಾಗುತ್ತೆ ಅಂತಕ್ಕಂಥದ್ದು. ಗದಗ್ ಅಂತಕ್ಕಂಥದ್ದು ದೊಡ್ಡ ಶಹರ. ಇಲ್ಲಿ 100 ಜನ ನಿವೃತ್ತ ಇಂಗ್ಲಿಷ್ ಪ್ರೊಫೆಸರ್ಗಳು ಸಿಗ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಅವ್ರಿಗೆಲ್ಲರಿಗೂ ಕೂಡ ಒಂದು ವಿನಂತಿ ಮಾಡಿಕೊಂಡ್ರೆ ಅವರೆಲ್ಲರೂ ಬಂದು ಉಚಿತವಾಗಿ ಪಾಠವನ್ನ ಹೇಳಲಿಕ್ಕೂ ಕೂಡ ಸಾಧ್ಯ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕೊಂಡು ನಮ್ಮ ಆಶ್ರಮದ ಮಕ್ಕಳು ಹಂಗಾಗಬೇಕು ಅಂತಕ್ಕಂಥದ್ದು ನೋವು ನಂದು, ಅಭಿಲಾಷೆ ನಂದು ಅಂತಕ್ಕಂಥದ್ದು. ನಾನೊಂದು ಮಾತು ಹೇಳ್ತಿರ್ತೀನಿ, ಕಲಾವಿದರು ವಯಸ್ಸಿನಾಗ ಅಷ್ಟ ಚಂದ ಕಾಣ್ತಿರ್ತಾರ ಹೊರತಾಗಿ ವಯಸ್ಸು ಕಡಿಮೆ ಆತಂತಂದ್ರೆ ಚಂದ ಕಾಣುದಿಲ್ಲ. ನಿಮ್ಗೆಲ್ಲ ಗೊತ್ತೈತಿ. ಕಲಾವಿದರಿಗೆ ಯಾವಾಗ ಬೆಲೆ ಅಪ್ಪ, ಬಾಯಾಗ ಹಲ್ಲು ಇರ್ಬೇಕು, ಗಲ್ಲ ದುಂಡಗಿರ್ಬೇಕು. ಗಲ್ಲ ಹಲ್ಲು ಎರಡು ಚಂದ ಇದ್ರೆ ಮಾತ್ರ ಕಲೆ. ಅವು ಎರಡು ಹೋಗ್ಯಾವಪ್ಪ ಅಂತಂದ್ರ ಅವ್ರಿಗಿಲ್ಲ ಬೆಲೆ ಅನ್ನುವಂತೆ ಆಗಿ ಹೋಗ್ಬಿಟ್ಟೈತಿ. ಹಂಗಾಗಬಾರ್ದು. ವಯಸ್ಸಾದಂಗೆಲ್ಲ ಅದು ಹಣ್ಣಾಗುತ್ತದೆ, ಅವಾಗ ಅದಕ್ಕೆ ಹೆಚ್ಚು ಬೆಲೆ ಸಿಗ್ಬೇಕು ಅಂತಕ್ಕಂಥದ್ದು. ನಮ್ಮ ರಾಜ್ಯದಲ್ಲಿ ಎಷ್ಟೋ ಜನ ಕಲಾವಿದರಿಗೆ ಊಟಕ್ಕೆ ಹಣ್ಣಿಲ್ಲ, ಉಡಾಕ ಬಟ್ಟಿಲ್ಲ. ನನಗೆ ಬಹಳ ಚಲೋ ಗೊತ್ತೈತಿ, ದವಾಖಾನೆಗೆ ತೋರಿಸ್ತೀನಿ ಅಂತಂದ್ರೆ ದುಡ್ಡಿಲ್ಲ ಅವ್ರ ಕಡೆಗೆ. ಅಂತಹ ಕೆಟ್ಟ ಪರಿಸ್ಥಿತಿ ಒಳಗೆ ಕಲಾವಿದರು ಈ ರಾಜ್ಯದೊಳಗೆ ಬದುಕ್ತಾ ಇದ್ದಾರೆ. ಅವ್ರು ಏನನ್ನ ನೆನೆಸ್ತಾ ಇದ್ದಾರೆ ಅಂತಂದ್ರ ನಾವು ಆಶ್ರಮದಾಗಿದ್ದಾಗ ಏನು ಸುಖ ಪಟ್ಟಿವಿ, ನಮ್ಮ ಜೀವನದೊಳಗೆ ಆ ಸುಖವನ್ನ ಪಡ್ಲೇ ಇಲ್ಲ ಅನ್ನುವಂತ ನೋವನ್ನ ಅವ್ರು ಹೇಳ್ಕೊಳ್ಳುವಂಗ ಆಗ್ತಾ ಇದೆ. ಸರ್ಕಾರ ಹಿರಿಯ ಕಲಾವಿದರ ಕಡೆ ಗಮನ ಕೊಡಬೇಕು. ಆಶ್ರಮ ಬಂದಿರುವಂತ ಸಣ್ಣ ಮಕ್ಕಳ ಕಡೆ ಗಮನ ಕೊಟ್ಬಿಟ್ರೆ ಅವ್ರ ಬದುಕು ಬಂಗಾರ ಆದೀತು, ಅದೇ ಧರ್ಮ ಕಾರ್ಯ ಆದೀತು ಅನ್ನುವಂತಹ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಎಲ್ಲರ ಗಮನಕ್ಕೆ ತರ್ತಾ ಜಗದ್ಗುರು ಮಹಾಸನ್ನಿಧಾನದ ಒಂದು ಈ ಸನ್ನಿಧಾನದೊಳಗೆ ಕಾರ್ಯಕ್ರಮಗಳು ಸರ್ವಾಂಗ ಸುಂದರವಾಗಿ ಸಾಗಲಿ. ನನ್ನ ರಾತ್ರಿ ಎಲ್ಲ ಬೆಂಗಳೂರು ಪ್ರಯಾಣ ಇರೋದ್ರಿಂದ ನಾನು ಅಲ್ಲಿಗೆ ಹೋಗ್ಬೇಕಾಗಿದೆ ಅನ್ನುವಂತ ಮಾತನ್ನು ಹೇಳ್ತಾ ಎಲ್ಲರಿಗೂ ಕ್ಷಮೆಯನ್ನು ಯಾಚಿಸಿ, ಜಗದ್ಗುರುಗಳವರಲ್ಲಿ ಕ್ಷಮೆಯನ್ನು ಯಾಚಿಸಿ, ಜಗದ್ಗುರುಗಳವರ ಸನ್ನಿಧಾನದಲ್ಲಿ ಕಾರ್ಯಕ್ರಮಗಳು ಸರ್ವಾಂಗ ಸುಂದರವಾಗಿ ನಡೀಲಿ. ಮುಂದಿನ ಎಲ್ಲಾ ಇವತ್ತು ಪ್ರಾರಂಭ ಇದು, ಮುಂದಿನ ಎಲ್ಲಾ ಕಾರ್ಯಕ್ರಮಗಳು
ಆ ತ್ರಿಮೂರ್ತಿಗಳ ಒಂದು ಕೃಪೆಯಿಂದ ಚೆನ್ನಾಗಿ ನಡೀಲಿ ಅಂತೇಳಿ ಹರಿಸಿ, ನಮ್ಮ ಆಶ್ರಮ ವಿಶ್ವ ಮಟ್ಟದಲ್ಲಿ ಬೆಳೆದ್ರೆ ನಮ್ ದುಬ್ಬ ನಾವೇ ಚಪ್ಪರಿಸಿಕೊಂಡು ಅಡ್ಡಾಡ್ತೀವಿ ಭೂಮಿ ಮೇಲೆ ಅನ್ನುವಷ್ಟು ಭಾವನೆ ನಂದು ಅಂತ ಹೇಳಿ ನನ್ನ ಮಾತನ್ನು. ಇದುವರೆಗೆ